ಇವತ್ತಿನ ವಿಡಿಯೋದಲ್ಲಿ ನಾವು ಮನೆಯಲ್ಲಿ ಈ ಒಂದು ಎಣ್ಣೆಯಿಂದ ದೀಪ ಹಚ್ಚೋದ್ರಿಂದ ಹನುಮಾನ್ ಚಾಲೀಸ್ ಓದಿದಷ್ಟು ನಮಗೆ ಒಳ್ಳೆ ರಿಸಲ್ಟ್ ನಮಗೆ ಬರುತ್ತೆ. ಇವತ್ತು ಕೂಡ ಒಂದು ಒಳ್ಳೆ ಉಪಯುಕ್ತ ಮಾಹಿತಿನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ದೀಪ ಅಂತ ಬಂದಾಗ ಉಪ್ಪಿನ ದೀಪ, ಕಾಮಾಕ್ಷಿ ದೀಪ, ಈ ಥರ ದೀಪಗಳ ಆರಾಧನೆ ಬಗ್ಗೆ ಈಗಾಗಲೇ ತಿಳಿಸಿದ್ದೀನಿ. ಈ ಒಂದು ಎಣ್ಣೆ ಹಾಕಿ ದೀಪ ಹಚ್ಚೋದ್ರಿಂದ ನಿಮ್ಮ ಮನೆಗೆ ಯಾವ ರೀತಿ ಅದೃಷ್ಟ ಬರುತ್ತೆ ಅಂತ ತಿಳಿಸ್ತಾ ಇದ್ದೀನಿ. ದೀಪಗಳಲ್ಲಿ ತುಂಬಾ ವಿಧಗಳಿದೆ. ಅಂದರೆ ಬೆಲ್ಲದ ದೀಪ ಹಚ್ಚೋದು, ನೆಲ್ಲಿಕಾಯಿ ದೀಪ ಹಚ್ಚೋದು, ಉಪ್ಪಿನ ದೀಪಾರಾಧನೆ ಮಾಡೋದು, ಕುಂಬಳಕಾಯಿ ದೀಪ ಹಚ್ಚೋದು, ಈ ಥರ ದೀಪಗಳಲ್ಲಿ ತುಂಬಾ ಇರುತ್ತೆ. ಅದೇ ರೀತಿಯಲ್ಲೇ ನೀವು ಯಾವ್ಯಾವುದಕ್ಕೆ ಯಾವ್ಯಾವ ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತಲೂ ಕೂಡ ನಾನು ಈಗಾಗಲೇ ತಿಳಿಸಿದ್ದೀನಿ. ಇನ್ನು ದೀಪ ಕೂಡ ಅಷ್ಟೇ, 2 ಇಂಚು ಅಥವಾ 3 ಇಂಚು ಒಳಗಡೆ ಇರುವಂಥ ದೀಪಕ್ಕೆ ನೀವು ಎಣ್ಣೆ ಹಾಕ್ಬಿಟ್ಟು ದೀಪ ಹಚ್ಚಬೇಕು. ಕಂಬದ ದೀಪನ ಹಚ್ಚಿದ್ರೆ ಒಳ್ಳೆಯದು. ಇನ್ನು ಕಾಮಾಕ್ಷಿ ದೀಪ ಅಂತ ಬಂದಾಗ ನೀವು ಕಾಮಾಕ್ಷಿ ದೀಪ ಒಂದೇ ದೀಪ ಹಚ್ಚಬೇಕು, 2 ಕಾಮಾಕ್ಷಿ ದೀಪನ ಹಚ್ಚಬಾರ್ದು. ಅದು ಕೂಡ ಅಷ್ಟೇ, 2ರಿಂದ 3 ಇಂಚ್ ಮೇಲೆ ಹೋಗಬಾರ್ದು. ಪ್ರತಿದಿನ ಹಚ್ಚುವಂಥ ದೀಪಕ್ಕೂ ನಾನು ಹೇಳ್ತಾ ಇದ್ದೀನಿ 2 ಕಂಬದ ದೀಪನ ಹಚ್ಚಬೇಕು. 1 ಕಾಮಾಕ್ಷಿ ದೀಪ ಹಚ್ಚಿದ್ರೆ ಒಳ್ಳೆಯದು. ಕಾಮಾಕ್ಷಿ ದೀಪ ಹಚ್ಚೋದಿಲ್ಲ ಅಂತ ಅನ್ನೋರು ಒಂದು ಮಣ್ಣಿನ ದೀಪ ಕೂಡ ಹಚ್ಬೋದು, 2 ಮಣ್ಣಿನ ದೀಪ ಕೂಡ ಹಚ್ಬೋದು. 3 ಅಂತ ಬಂದಾಗ ಒಂದು ಕಾಮಾಕ್ಷಿ ದೀಪ ಆಗಿರಬೇಕು ಅಥವಾ ಮಣ್ಣಿನ ದೀಪ ಆದರೂ ಆಗಿರ್ಬೋದು. ಇನ್ನು ಪ್ರತಿದಿನ ಹಚ್ಚುವಂಥ ದೀಪಕ್ಕೆ ಯಾವ ಎಣ್ಣೆಯಿಂದ ದೀಪ ಹಚ್ಚಬೇಕು ಅಂತ ಇವಾಗ ತಿಳ್ಕೊಳ್ಳೋಣ. ಮತ್ತು ಯಾವ ಎಣ್ಣೆಯಿಂದ ದೀಪ ಹಚ್ಚಬಾರ್ದು ಅಂತಲೂ ಕೂಡ ತಿಳಿಸ್ತಾ ಇದ್ದೀನಿ. ರೀಫೈಂಡ್ ಆಯಿಲು, ಸನ್ಫ್ಲವರ್ ಆಯಿಲು, ಗ್ರೌಂಡ್ನಟ್ ಆಯಿಲು ಅಂದರೆ ಸೂರ್ಯಕಾಂತಿಯ ಎಣ್ಣೆ, ಯಾವುದೇ ಕಾರಣಕ್ಕೂ ಈ ಎಣ್ಣೆಗಳಿಂದ ದೀಪ ಹಚ್ಚಬಾರ್ದು. ಕಮ್ಮಿ ರೇಟ್ ಇದೆ, ಸಿಗುತ್ತೆ ಅಂತ ಹೇಳ್ಬಿಟ್ಟು ಯಾವುದ್ಯಾವುದೋ ಎಣ್ಣೆಯಿಂದ ದೀಪವನ್ನು ಹಚ್ಚಬಾರ್ದು. ಅಥವಾ ಎಣ್ಣೆ ಖಾಲಿ ಆಗಿದೆ ಅಂತ ಹೇಳಿಬಿಟ್ಟು ಯಾವುದೋ ಎಣ್ಣೆಯಿಂದ ದೇವ್ರ ದೀಪನ ಹಚ್ಚುವಂಥದ್ದು, ಆ ರೀತಿ ಎಲ್ಲ ಮಾಡಬಾರ್ದು. ಅಡುಗೆಗೆ ತಂದಿರುವಂಥ ಎಣ್ಣೆಯಿಂದ ದೀಪನ ಹಚ್ಚಬಾರ್ದು. ಯಾಕಂದರೆ ಇವಾಗಂತೂ ತುಂಬ ಮಲಿನ ಇರುವಂಥ ಎಣ್ಣೆಗಳೇ ಜಾಸ್ತಿ ಸಿಗ್ತಾ ಇರೋದು. ಆದರೆ ನಮಗೆ ವಿಧಿನೇ ಇಲ್ಲ, ದಾರಿನೇ ಇಲ್ಲ, ತಿಂತಾ ಇದ್ದೀವಿ ಅಷ್ಟೇ. ಇನ್ನು ಆ ದೀಪಕ್ಕೂ ಕೂಡ ಹಚ್ಬಿಟ್ಟು ಅದರ ಒಂದು ಮನೆಯಲ್ಲಿ ಆ ಒಂದು ವಾಸನೆ ಏನಿರುತ್ತೆ ಅದನ್ನು ಕುಡಿದು ಕಾಯಿಲೆ ಬರೆಸ್ಕೋಬೇಕು ಅಷ್ಟೇ. ಈ ಥರ ದೀಪ ಹಚ್ಚೋದ್ರಿಂದ ದಟ್ಟ ದಾರಿದ್ರ್ಯ ಬರುತ್ತೆ. ಈ 3 ಎಣ್ಣೆನ ಯಾವುದೇ ಕಾರಣಕ್ಕೂ ನೀವು ದೇವ್ರ ದೀಪಕ್ಕೆ ಹಾಕ್ಬಿಟ್ಟು ನೀವು ದೀಪನ ಹಚ್ಚಬೇಡಿ. ನೀವು ಆ ದಿನ ದೀಪ ಹಚ್ಚಿಲ್ಲ ಅಂದರೂ ಪರವಾಗಿಲ್ಲ, ಈ ಎಣ್ಣೆಗಳಿಂದ ದೀಪನ ಹಚ್ಚಬೇಡಿ. ನಿಮ್ಮ ಮನೆಗೆ ಅದೃಷ್ಟ ಬರಬೇಕು, ಒಳ್ಳೆಯದಾಗಬೇಕು ಅಂತ ಅಂದರೆ ಈ ರೀತಿ ಇರುವಂಥ ಎಣ್ಣೆ ದೀಪಕ್ಕೆ ಸೇರೋದು ಒಳ್ಳೆಯದು. ನಾವು ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೋಸ್ಕರ ನಾನಾ ರೀತಿಯ ದಾರಿನ ಹುಡುಕ್ತಾ ಇರ್ತೀವಿ ಅಲ್ವಾ. ಅದರಲ್ಲಿ ಒಂದಿಷ್ಟು ಪೂಜೆಗಳು, ವ್ರತಗಳು, ಮಂತ್ರ, ಸ್ತೋತ್ರ, ಪಾರಾಯಣ ಮಾಡೋದು ನಮಗೆ ಗೊತ್ತಿಲ್ಲ ಅಂದರೂ ಕೂಡ ಬೇರೆಯವರಿಂದ ಕೇಳಿ ತಿಳ್ಕೊಂಡು ಕಲಿತ್ಕೊಂಡು ಅದನ್ನೆಲ್ಲ ಪಾಲಿಸ್ಕೊಂಡು ಬರ್ತಾ ಇರ್ತೀವಿ. ಅದರಲ್ಲಿ ಒಂದು ದೀಪಾರಾಧನೆ. ಯಾವ ಮನೆಯಲ್ಲಿ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ದೀಪಾರಾಧನೆಗಳನ್ನು ಮಾಡ್ತಾ ಇರ್ತಾರೋ ಅಂಥ ಮನೆಯಲ್ಲಿ ಯಾವುದೇ ರೀತಿಯ ವಾಸ್ತು ದೋಷಗಳು ಇರೋದಿಲ್ಲ. ಅಕಸ್ಮಾತ್ ಇದ್ದರೂ ಕೂಡ ಅದು ನಿವಾರಣೆ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಇದು ಕೂಡ ನಿಜವಾದ ಮಾತು. ಯಾಕೆಂದರೆ ಮನೆ ನೋಡೋದಕ್ಕೆ ಎಷ್ಟು ಸುಂದರವಾಗಿರುತ್ತೋ, ಚೆನ್ನಾಗಿರುತ್ತೋ, ಕೆಲವೊಂದು ಸಲ ಯಾವುದೇ ಶುಭ ಕಾರ್ಯಗಳು ನಡೆಯೋದಿಲ್ಲ, ಯಾವುದೇ ದೇವತಾ ಕಾರ್ಯಗಳು ಕೂಡ ನಡೆಯೋದಿಲ್ಲ. ಏನಾದರೂ ಮಾಡಬೇಕು ಅಂತ ಅಂದರೂ ಕೂಡ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಯಾವ ಕೆಲಸನೂ ಕೈಗೂಡೋದೇ ಇಲ್ಲ. ಈ ಥರದ್ದೆಲ್ಲ ಇರುತ್ತೆ. ಹಾಗೆಯೇ ಗೆಸ್ಟ್ಗಳು ಕೂಡ ಬರೋದಿಲ್ಲ, ಯಾರೂ ಕೂಡ ತುಂಬ ಹೊತ್ತು ಇರೋದಿಲ್ಲ. ಮನೆಗೆ ನಾವು ಬೇಗ ಹೋಗಬೇಕು ಅಂತ ಹೇಳೋವಂಥದ್ದು, ಈ ಥರದ್ದೆಲ್ಲ ನಡೀತಾ ಇರುತ್ತೆ. ಈ ಥರದ್ದೆಲ್ಲ ತುಂಬ ಜನರಿಗೆ ಅನುಭವ ಕೂಡ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಈ ಥರ ಒಂದು ಎಕ್ಸ್ಪೀರಿಯೆನ್ಸು ನಿಮಗೂ ಕೂಡ ಆಗಿದ್ರೆ ಕಮೆಂಟ್ ಮೂಲಕ ಬರೀರಿ ಅಂತ ಕೇಳ್ಕೊಳ್ತೀನಿ. ಇದೆಲ್ಲ ಯಾಕೆ ಆಗ್ತಾ ಇದೆ ಅಂತ ಅಂದರೆ ಒಂದು ರೀತಿ ನೆಗೆಟಿವಿಟಿ ಹೆಚ್ಚಾಗಿರೋ ಕಾರಣಕ್ಕೋಸ್ಕರ, ಅಥವಾ ದೃಷ್ಟಿ ದೋಷಗಳೇ ಆಗಿರ್ಬೋದು. ಈ ರೀತಿ ನೆಗೆಟಿವಿಟಿ ಮತ್ತು ದೃಷ್ಟಿ ದೋಷಗಳ ನಿವಾರಣೆ ಆಗಬೇಕು ಅಂತಂದರೆ ಅಂಥ ಮನೆಗಳಲ್ಲಿ ಬೆಳಗ್ಗೆ ಸಂಜೆ ದೀಪಾರಾಧನೆ ಮಾಡೋದು. ಬೆಳಗ್ಗೆ ದೀಪ ಹಚ್ಚೋದಕ್ಕೆ ಸಾಧ್ಯ ಆಗಿಲ್ಲ ಅಂದರೂ ಕೂಡ ಸಂಜೆ ಮಾತ್ರ ತಪ್ಪದೆ ದೀಪ ಹಚ್ಚಬೇಕು. ಮನೆಯಲ್ಲಿ ದೇವ್ರ ಮುಂದೆ ದೀಪ ಹಚ್ಚಬೇಕು. ಹಾಗೆಯೇ ತುಳಸಿ ಕಟ್ಟೆ ಮುಂದೆ ದೀಪ ಹಚ್ಚಬೇಕು. ಅದೇ ರೀತಿಯಲ್ಲಿ ಪ್ರತಿ ಶುಕ್ರವಾರ, ಹುಣ್ಣಿಮೆ ಅಥವಾ ಅಮಾವಾಸ್ಯೆ ದಿನಗಳಲ್ಲಿ ಈ ಒಂದು ಎಣ್ಣೆಯಿಂದ ದೀಪನ ಹಚ್ಚಬೇಕು. ಮನೆಯಲ್ಲಿ ತುಂಬಾ ಪಾಸಿಟಿವ್ ಎನರ್ಜಿ ಬರುತ್ತೆ. ಅದ್ರ ಜೊತೆಗೆ ಹಣಕ್ಕೆ ಸಂಬಂಧಪಟ್ಟಂತೆ ಏನೇ ಸಮಸ್ಯೆ ಇದ್ದರೂ ಕೂಡ ತುಂಬ ಬೇಗ ನಿವಾರಣೆ ಆಗುತ್ತೆ. ಅಲ್ಲದೆ ನೀವು ಯಾವುದಾದ್ರೂ ಒಂದು ಹೊಸ ಕೆಲಸಗಳಾಗಿರ್ಬೋದು, ಶುಭ ಕಾರ್ಯಗಳೇ ಆಗಿರ್ಬೋದು, ಹಣದ ವ್ಯವಸ್ಥೆ ಮಾಡೋದಕ್ಕೆ ತುಂಬಾ ಕಷ್ಟಪಡ್ತಾ ಇದ್ದರೆ ಈ ಒಂದು ಎಣ್ಣೆಯಿಂದ ದೀಪನ ಹಚ್ಚೋದಕ್ಕೆ ಶುರು ಮಾಡಿ. ಆ ಒಂದು ಎನರ್ಜಿಯಿಂದ ಹೊಸ ಕೆಲಸಗಳೇ ಆಗಿರ್ಬೋದು, ಶುಭ ಕಾರ್ಯಗಳೇ ಆಗಿರ್ಬೋದು, ಹಣದ ವ್ಯವಸ್ಥೆ ಮಾಡೋದಕ್ಕೆ ತುಂಬ ಕಷ್ಟಪಡ್ತಾ ಇದ್ದರೆ ಈ ಎಣ್ಣೆಯಿಂದ ದೀಪ ಹಚ್ಚೋದಕ್ಕೆ ಶುರು ಮಾಡಿ. ಆ ಒಂದು ಎನರ್ಜಿಯಿಂದ ನೀವು ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ.
ಆ ಪೂಜೆ ಮಾಡುವಾಗ ಯಾವ್ಯಾವ ದೇವರಿಗೆ ಯಾವ್ಯಾವ ಹೂವು ಇಷ್ಟ, ಆ ದೇವರಿಗೆ ಸಂಬಂಧಪಟ್ಟಂತೆ ಸ್ತೋತ್ರಗಳನ್ನು ಮಂತ್ರಗಳನ್ನು ಹೇಳೋದು, ಈ ಥರದ್ದೆಲ್ಲ ನಾವು ಕೂಡ ಮಾಡ್ತಾ ಇರ್ತೀವಿ ಅಲ್ವಾ. ಅದೇ ರೀತಿಯೇ ಮಲ್ಲಿಗೆ ಹೂವು ಅಂದರೆ ಎಲ್ಲ ದೇವ್ರಿಗೂ ಕೂಡ ತುಂಬಾ ಇಷ್ಟ. ಅದರಲ್ಲೂ ಆಂಜನೇಯ ಸ್ವಾಮಿಗೆ ತುಂಬಾ ಇಷ್ಟ. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ನೀವು ತುಳಸಿ ಹಾರ, ವಿಳ್ಯದೆಲೆ ಹಾರ ತೊಗೊಂಡು ಹೋಗಿಲ್ಲ ಅಂದರೂ ಕೂಡ ಮಲ್ಲಿಗೆ ಹೂವನ್ನು ತೊಗೊಂಡೋಗಿ ಕೊಟ್ಟು ನೋಡಿ. ದೇವರ ತಲೆ ಮೇಲೇ ಹೂವನ್ನ ಇಡ್ತಾರೆ. ಅಲ್ಲದೆ ಮಲ್ಲಿಗೆ ಹೂವನ್ನು ಪ್ರತಿಯೊಂದು ದೇವರ ಪೂಜೆಗೂ ಕೂಡ ಉಪಯೋಗಿಸ್ತೀವಿ. ಈಶ್ವರ, ಮಹಾಲಕ್ಷ್ಮಿ ಪೂಜೆಗೆ, ಮಹಾಲಕ್ಷ್ಮಿಗಂತೂ ಮಲ್ಲಿಗೆ ಹೂವು ಅಂದರೆ ತುಂಬಾ ಇಷ್ಟ. ಹಣದ ಸಮಸ್ಯೆ ತುಂಬ ಇರೋರು 3 ಅಥವಾ 5 ಶುಕ್ರವಾರ ಅಥವಾ ನೀವು ಯಾವಾಗಲಾದರೂ ದೇವಸ್ಥಾನಕ್ಕೆ ಹೋಗ್ತೀರಾ ಅಂದರೆ ಆ ಸಮಯದಲ್ಲಿ ಮಲ್ಲಿಗೆ ಹೂವನ್ನು ತೊಗೊಂಡೋಗಿ ಕೊಡಿ. ದೇವಿಗೆ ತೊಗೊಂಡೋಗಿ ಕೊಟ್ಟು ನೋಡಿ, ನಿಮ್ಮ ಸಮಸ್ಯೆ ನಿವಾರಣೆ ಆಗಿಬಿಡುತ್ತೆ. ಅಷ್ಟೇ ಒಂದು ಪವರ್ ಇರುವಂಥ ಈ ಮಲ್ಲಿಗೆ ಎಣ್ಣೆ ಕೂಡ. ಜಾಸ್ಮಿನ್ ಆಯಿಲ್ ಎಲ್ಲ ಗ್ರಂಥಿಗೆ ಅಂಗಡಿನಲ್ಲೂ ಸಿಗುತ್ತೆ ಮತ್ತು ಆನ್ಲೈನಲ್ಲೂ ಕೂಡ ಸಿಗುತ್ತೆ. ಕಾಮಾಕ್ಷಿ ದೀಪಕ್ಕೆ ಮಾತ್ರ ಹಾಕಿದ್ರೂ ಕೂಡ ಸಾಕು ಈ ಎಣ್ಣೆನ. ಅಥವಾ ಕಾಮಾಕ್ಷಿ ದೀಪ ಹಚ್ಚೋದಿಲ್ಲ ಅಂತ ಅನ್ನೋರು ನೀವು ಪ್ರತಿದಿನ ಹಚ್ಚುವಂಥ ದೀಪಕ್ಕೇ ಹಾಕ್ಬೋದು. 2 ದೀಪಗಳಿಗೂ ಕೂಡ ಹಾಕ್ಬೋದು ಈ ಎಣ್ಣೆನ. ಅಂದರೆ ಒಂದು ಡ್ರಾಪ್ ಹಾಕಿದ್ರೆ ಸಾಕು. ನೀವು ಪ್ರತಿದಿನ ಯಾವ ಎಣ್ಣೆಯಿಂದ ದೀಪ ಹಚ್ಚುತ್ತೀರಲ್ಲ ಆ ಎಣ್ಣೆಗೆ ಈ ಎಣ್ಣೆಯಿಂದ ಒಂದೇ ಒಂದು ಡ್ರಾಪ್ನ ಹಾಕಿದ್ರೆ ಸಾಕು. ಈ ಎಣ್ಣೆ ಬೆಲೆ ಕೂಡ ಜಾಸ್ತಿ ಇದೆ, ಅದಕ್ಕೋಸ್ಕರ ಒಂದು ಡ್ರಾಪ್ ಹಾಕಿದ್ರೆ ಸಾಕು. ಈ ಎಣ್ಣೆನ ದೀಪಕ್ಕೆ ಹಾಕಿದಾಗ ಬತ್ತಿ ಎಲ್ಲ ಹಸಿರು ಬಣ್ಣಕ್ಕೆ ಬರುತ್ತೆ. ಅಂದರೆ ಒಂದು ಪಾಸಿಟಿವ್ ಎನರ್ಜಿ ಇರೋದ್ರಿಂದ ಇದು ತುಂಬ ಒಳ್ಳೆಯದು. ನಾನು ಈ ಎಣ್ಣೆ ಬಗ್ಗೆ ವರಮಹಾಲಕ್ಷ್ಮಿ ಹಬ್ಬದಲ್ಲೂ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಆ ದಿನವೂ ಕೂಡ ನೀವು ಹಚ್ಬೋದು. ಇಲ್ಲ ನೀವು ಪ್ರತಿದಿನ ಹಚ್ಚೋಕ್ಕಾಗಲ್ಲ ಈ ಎಣ್ಣೆಯಿಂದ ಅಂತ ಅನ್ನೋರು ಕೂಡ ಮಂಗಳವಾರ, ಶುಕ್ರವಾರ ಮತ್ತು ಲಕ್ಷ್ಮೀ ವ್ರತ ಮಾಡುವಾಗ ಮತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನ ಈ ರೀತಿ ನೀವು ಇದರಲ್ಲಿ ಒಂದೇ ಒಂದು ಡ್ರಾಪ್ನ ಹಾಕಿಬಿಟ್ಟು ನೀವು ಪ್ರತಿದಿನ ಯಾವ ಎಣ್ಣೆಯಿಂದ ದೀಪ ಹಚ್ತೀರೋ ಆ ಎಣ್ಣೆಗೆ ಒಂದು ಡ್ರಾಪ್ ಹಾಕಿದ್ರೆ ಸಾಕು. ಇನ್ನು ನಿಮಗೆ ದೋಷಗಳಿಂದ ನಿವಾರಣೆ ಆಗಬೇಕು ಅಂತ ಅಂದರೆ ದೇವಸ್ಥಾನದಲ್ಲಿ ದೀಪಾರಾಧನೆ ಮಾಡುವಾಗ ಅದಕ್ಕೆ ಕೆಂಪು ಬತ್ತಿನ ಹಾಕ್ಬಿಟ್ಟು ಕೊಡ್ತಾರೆ. ಅದೇ ರೀತಿ ಮನಿ ರಿಲೇಟೆಡ್ ನಾವು ದೀಪಾರಾಧನೆ ಮಾಡುವಾಗ ದೀಪಗಳನ್ನು ಹಚ್ಚುವಾಗ ಈ ರೀತಿ ಹಸಿರು ಬಣ್ಣ ಶ್ರೇಷ್ಠವಾದದ್ದು. ಹಾಗಾಗಿ ಈ ಮಲ್ಲಿಗೆ ಎಣ್ಣೆನ ನೀವು ಯೂಸ್ ಮಾಡಿ ನೋಡಿ. ನಿಮಗೆ ಪ್ರತಿದಿನ ಹಚ್ಚೋದಕ್ಕಾಗಿಲ್ಲ ಅಂದರೂ ಕೂಡ ಪರವಾಗಿಲ್ಲ, ನೀವು ಪ್ರತಿ ಶುಕ್ರವಾರ ಆದ್ರೂ ಹಾಕ್ಬಿಟ್ಟು ನೀವು ಈ ಎಣ್ಣೆಯಿಂದ ದೀಪನ ಹಚ್ಬೋದು. ಅಥವಾ ಲಕ್ಷ್ಮೀ ಪೂಜೆ ಮಾಡುವಾಗ ಅಥವಾ ಆಂಜನೇಯ ಸ್ವಾಮಿ ವ್ರತಗಳನ್ನು ಮಾಡುವಾಗ ಮಲ್ಲಿಗೆ ಎಣ್ಣೆಯಿಂದ ದೀಪವನ್ನು ಹಚ್ಚಿ ನೋಡಿ, ನಿಮಗೆ ಆ ಎನರ್ಜಿ ತಿಳಿಯುತ್ತೆ. ಕೆಲವರೆಲ್ಲ ಕೇಳ್ಬೋದು, ದೇವರೇನು ಹೇಳಿದಾರ ಈ ಎಣ್ಣೆಯಿಂದ ದೀಪ ಹಚ್ಚಿ ಅಂತ, ಇದರಿಂದ ನಾನು ದುಡ್ಡು ಕೊಡ್ತೀನಿ ಅಂತ ಏನಾದರೂ ಹೇಳಿದಾರಾ ಅಂತ ನೀವು ಕೇಳ್ಬೋದು. ಆದರೆ ದೇವರೇನೂ ಹೇಳೋದಿಲ್ಲ. ನಮ್ಮ ಪ್ರಕೃತಿಯಲ್ಲಿ ಸಿಗುವಂಥ ಪ್ರತಿಯೊಂದು ವಸ್ತುಗಳಿಗೂ ಕೂಡ ತನ್ನದೇ ಆದ ಶಕ್ತಿ ಇರುತ್ತೆ, ಭಕ್ತಿ ಇರುತ್ತೆ. ಭಗವಂತ ಅದನ್ನೆಲ್ಲ ಉಪಯೋಗಿಸ್ಕೊಂಡು ನಿಮ್ಮ ಸಮಸ್ಯೆನ ಕಡಿಮೆ ಮಾಡ್ಕೊಳ್ಳಿ ಅಂತಲೇ ಕೊಡೋದು. ಆದರೆ ಅದನ್ನು ತಿಳ್ಕೊಂಡು ಉಪಯೋಗಿಸ್ಕೊಳ್ಳುವಂಥ ಜ್ಞಾನ ನಮಗೆ ಇರಬೇಕು ಅಷ್ಟೇ. ಅದಕ್ಕೋಸ್ಕರ ನಾವು ಒಬ್ಬರಿಂದ ತಿಳ್ಕೊಂಡು ನಾವು ಮಾಡೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಅಲ್ವಾ. ನೀವು ಆನ್ಲೈನಲ್ಲೂ ಕೂಡ ತೊಗೊಳ್ಳೋದಾದರೆ ಜಾಸ್ಮಿನ್ ದೀಪಮ್ ಆಯಿಲ್ ಅಂತ ಸರ್ಚ್ ಮಾಡಿ ತೊಗೊಳ್ಳಿ. ನೀವು ಅಂಗಡಿನಲ್ಲಿ ತೊಗೊಳ್ಳೋದಾದರೆ ತೊಗೋಬೋದು. ಯಾಕಂದರೆ ಇದರಲ್ಲಿ ಹೇರ್ ಆಯಿಲ್ ಕೂಡ ಇರುತ್ತೆ, ಚೆಕ್ ಮಾಡಿ ತೊಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಪ್ರತಿ ಮಂಗಳವಾರ ಆಂಜನೇಯ ಸ್ವಾಮಿಯ ಹೆಸರನ್ನು ಹೇಳಿಬಿಟ್ಟು ಮಲ್ಲಿಗೆ ಎಣ್ಣೆಯಿಂದ ದೀಪನ ಹಚ್ಚಿ ಆ ದಿನ ಹನುಮಾನ್ ಚಾಲೀಸ್, ಹನುಮಂತನ ಮಂತ್ರಗಳನ್ನು ಹೇಳಿಕೊಂಡು ಪೂಜೆ ಮಾಡೋದ್ರಿಂದ ತುಂಬ ಬೇಗನೆ ನಿಮಗೆ ಒಳ್ಳೆಯದಾಗುತ್ತೆ. ಅಷ್ಟೇ ಅಲ್ಲದೆ ಯಾವಾಗ ನೀವು ಲಕ್ಷ್ಮೀ ಪೂಜೆ ಮಾಡ್ತೀರೋ ಆ ದಿನ ಕೂಡ ಅಷ್ಟೇ ಮಲ್ಲಿಗೆ ಎಣ್ಣೆಯಿಂದ ದೀಪನ ಹಚ್ಚಿ. ಕಾಮಾಕ್ಷಿ ದೀಪ ಅಥವಾ ನೀವು ಪ್ರತಿದಿನ ಹಚ್ಚುವಂಥ ದೀಪಕ್ಕೂ ಕೂಡ ಈ ಎಣ್ಣೆ ತುಂಬಾ ಕಾಸ್ಟ್ಲಿ ಇರೋದ್ರಿಂದ ವಾರದಲ್ಲಿ 1 ದಿನ ಅಥವಾ ತಿಂಗಳಲ್ಲಿ 1 ದಿನ ಈ ರೀತಿ ನೀವು ದೀಪಾರಾಧನೆಯನ್ನು ಮಾಡ್ಕೋಬೋದು. ಕಾಮಾಕ್ಷಿ ದೀಪ ಹಚ್ತಿದ್ದೀರಾ ಅಂತಂದರೆ ಕಾಮಾಕ್ಷಿ ದೀಪಕ್ಕೇ ಮಾತ್ರ ಈ ಎಣ್ಣೆನ ಒಂದೇ ಒಂದು ಡ್ರಾಪ್ ಹಾಕಿ ದೀಪ ಹಚ್ಬೋದು. ಅಂದರೆ ಬೇರೆ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಒಂದು ಡ್ರಾಪ್ ಈ ಎಣ್ಣೆನ ಹಾಕಿಬಿಟ್ಟು ನೀವು ದೀಪವನ್ನು ಹಚ್ಬೋದು. ಇನ್ನು ಬೇರೆ ದೀಪಗಳಿಗೆ ನೀವು ಮಾಮೂಲಿ ಬೇರೆ ಎಣ್ಣೆನ ಹಾಕ್ಬೋದು. ಪ್ರತಿದಿನ ಹಾಕುವಂಥ ಎಣ್ಣೆಗೂ ಕೂಡ ನೀವು ದೀಪ ಹಚ್ಬೋದು. ಇನ್ನು ತುಪ್ಪದ ದೀಪಗಳನ್ನು ಹಚ್ಚುವಂಥವ್ರು ತಾಮ್ರದ್ದು, ಹಿತ್ತಾಳೆದು ಅಥವಾ ಬೆಳ್ಳಿ ದೀಪನ ಇಟ್ಕೊಂಡಿದ್ದೀರಾ ಅಂತ ಅಂದರೆ ನೀವು ಅದಕ್ಕೂ ಕೂಡ ಮಲ್ಲಿಗೆ ಎಣ್ಣೆನ ಹಾಕಿ ಬತ್ತಿಗಳನ್ನು ಹಾಕಬೇಕು, ದೀಪ ಹಚ್ಬೋದು. ಯಾರೆಲ್ಲ ಕಾಮಾಕ್ಷಿ ದೀಪ ಹಚ್ಚೋದಿಲ್ಲ ಅಂತ ಅನ್ನೋರು ಅವ್ರಿಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಕಾಮಾಕ್ಷಿ ದೀಪ ಹಚ್ಚೋವಂಥವ್ರು ಅದಕ್ಕೇ ಈ ಮಲ್ಲಿಗೆ ಎಣ್ಣೆನ ಹಾಕ್ಬಿಟ್ಟು ದೀಪ ಹಚ್ಬೋದು. ನೀವು ಒಂದ್ಸಲ ನಂಬಿಕೆಯಿಂದ ಇದನ್ನು ಪ್ರಯತ್ನ ಮಾಡಿ ನೋಡಿ, ನಿಮಗೆ ತಿಳಿಯುತ್ತೆ. ಮಲ್ಲಿಗೆ ಎಣ್ಣೆ ಅಂದ್ರೆ ಅತಿ ಶ್ರೇಷ್ಠವಾದ ಎಣ್ಣೆ. ಈ ಎಣ್ಣೆಯಿಂದ ದೀಪ ಹಚ್ಚಬೇಕು. ಇದನ್ನು ಸುಗಂಧದ ಎಣ್ಣೆ ಅಂತಲೂ ಕೂಡ ಕರೀತಾರೆ.
ನಾವು ಆರೋಮಥೆರಪಿನಲ್ಲಿ ಹೇಗೆ ಒಂದು ಡ್ರಾಪ್ ಯೂಸ್ ಮಾಡ್ತೀವೋ ಆ ರೀತಿ ಹಾಕಬೇಕು. ಯಾವುದೇ ದೀಪ ನೀವು ಹಚ್ಚಿದ್ರೂ ಕೂಡ ಒಂದೊಂದು ಡ್ರಾಪ್ ಹಾಕಿದ್ರೆ ಸಾಕು. ಮಲ್ಲಿಗೆ ಎಣ್ಣೆ ಉಪಯೋಗಿಸೋದ್ರಿಂದ ಹನುಮಂತನಿಗೆ ತುಂಬಾ ಖುಷಿ ಆಗೋವಂಥದ್ದು. ಯಾರ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಭಯ ಇರೋವಂಥದ್ದು ಈ ರೀತಿ ಏನಾದರೂ ಇರುತ್ತೆ ಅಂತ ಅಂದರೆ ಈ ರೀತಿ ಮಲ್ಲಿಗೆ ಎಣ್ಣೆ ಹಚ್ಚೋದ್ರಿಂದ ಹನುಮಾನ್ ಚಾಲಿಸ್ ಓದಿದಷ್ಟು ಒಳ್ಳೆ ರಿಸಲ್ಟ್ ನಿಮಗೆ ಬರುತ್ತೆ. ಇನ್ನು ಇದನ್ನು ಬಿಟ್ಟರೆ ಶ್ರೀಗಂಧದ ಎಣ್ಣೆ, ನಿಮಗೆ ಮಲ್ಲಿಗೆ ಎಣ್ಣೆ ಸಿಕ್ಕಿಲ್ಲ ಅಂತ ಅಂದರೆ ಶ್ರೀಗಂಧದ ಎಣ್ಣೆನೂ ಕೂಡ ತೊಗೋಬೋದು. ಇದರಿಂದ ತುಂಬ ಒಳ್ಳೆ ರಿಸಲ್ಟೇ ನಿಮಗೆ ಸಿಗುತ್ತೆ. ಅದನ್ನು ಕೂಡ ನಿಮಗೆ ಕೈಗೆ ಎಟ್ಕೋ ರೀತಿನಲ್ಲೇ ಸಿಗುತ್ತೆ. ಇದ್ರ ಜೊತೆಗೆ ಚಮೇಲಿ ಆಯಿಲ್ ಅಂತಲೂ ಕೂಡ ಸಿಗುತ್ತೆ, ಇದು ಕೂಡ ಉಪಯೋಗಿಸ್ಕೋಬೋದು. ನಮಗೆ ಸುಖ, ಶಾಂತಿ, ನೆಮ್ಮದಿ ಸಿಗಬೇಕು ಅಂತ ಅಂದರೆ ಮತ್ತು ನಮ್ಮಲ್ಲಿರುವಂಥ ಭಯ ಹೋಗಬೇಕು ಅಂತಂದರೆ, ಇನ್ನು ಯಾರ ಮನೆಯಲ್ಲಿ ತುಂಬ ಕಾಯಿಲೆಗಳಿಂದ ಇರ್ತಾರೋ ಅಂದರೆ ಯಾವಾಗಲೂ ಏನಾದರೂ ಒಂದು ಹೆಲ್ತ್ ಪ್ರಾಬ್ಲಮ್ ಇರುತ್ತೆ ಅಂತ ಅಂದರೆ ಏನೇ ನೀವು ತೋರಿಸ್ಕೊಂಡು ಬಂದರು ಅಂದರೆ ಕ್ಲಿನಿಕ್ ಹೋಗ್ಬಿಟ್ಟು ಡಾಕ್ಟ್ರ್ ಹತ್ರ ಹೋದರೂ ಕೂಡ ಅವ್ರು ಹೇಳೋದು ಒಂದೇ, ನಾರ್ಮಲ್ ಆಗಿದೆ ಅಂತ. ಅವ್ರ ಹತ್ರ ಹೇಳಿದ್ರು ಕೂಡ ಮೈಯೆಲ್ಲ ಕಾಯಿಲೆಗಳಿರುತ್ತೆ ಅಂತ ಅಂದರೆ ಸಾಸಿವೆ ಎಣ್ಣೆಯಿಂದ ದೀಪ ಹಚ್ಚೋದು ಮಾಡಿದ್ರೆ ಕಾಯಿಲೆಗಳು ದೂರ ಆಗುತ್ತೆ. ಇನ್ನು ಎಳ್ಳೆಣ್ಣೆ ತುಂಬಾ ಶ್ರೇಷ್ಠ. ಕಷ್ಟ, ದುಃಖ ದೂರ ಮಾಡುತ್ತೆ. ಶನಿ ಹೇಗೆ ಮಂದ ಅಂತ ಹೇಳ್ತೀವೋ ಅದೇ ರೀತಿ ನಿಮ್ಮ ಕಷ್ಟಗಳೆಲ್ಲ ತೆಗೆದುಬಿಟ್ಟು ಶ್ರೇಷ್ಠತೆಯ ಒಂದು ಸುಖ ನಿಮಗೆ ಕೈಗೂಡುತ್ತೆ. ಮನೆಯಲ್ಲಿ ಎಳ್ಳೆಣ್ಣೆ ಹಚ್ಚೋದು ನೀವು ಕೂಡ ಕಣ್ಣು ಮುಚ್ಕೊಂಡು ಹಚ್ಬೋದು. ದರಿದ್ರ ಕೂಡ ದೂರ ಆಗುತ್ತೆ, ಕಷ್ಟಗಳು ದೂರ ಆಗುತ್ತೆ, ಪ್ರತಿಯೊಂದು ಕೂಡ ದೂರ ಆಗುತ್ತೆ. ಈಗ ನಾನು ಹೇಳಿರುವಂಥ ಎಣ್ಣೆಗಳ ಜೊತೆಗೆ ಸುಗಂಧ ಭರಿತವಾದ ಎಣ್ಣೆನ ಒಂದೊಂದು ಡ್ರಾಪ್ ಹಾಕೋಬೋದು. ಈ ರೀತಿ ಎಣ್ಣೆ ಉಪಯೋಗಿಸೋದ್ರಿಂದ ಇಂಥ ಫಲ ನಿಮಗೆ ಸಿಗುತ್ತಾ ಹೋಗುತ್ತೆ. ಇನ್ನು ಕೊಬ್ಬರಿ ಎಣ್ಣೆ, ಇದು ಕೂಡ ಅಷ್ಟೇ ತುಂಬಾ ಶ್ರೇಷ್ಠ. ದೃಷ್ಟಿ ಆಗುವಂಥದ್ದು, ಮಾಟ ಮಂತ್ರ ಈ ರೀತಿ ಏನಾದರೂ ಮನೆಯಲ್ಲಿ ಇರುತ್ತೆ ಅಂತ ಅಂದರೆ, ನಿಮಗೆ ಅನಿಸ್ತಾ ಇದೆ ಅಂತ ಅಂದರೆ, ಈ ಥರ ಪ್ರಾಬ್ಲಮ್ಸ್ ಇದ್ದಾಗ ಕೊಬ್ಬರಿ ಎಣ್ಣೆಯಿಂದ ದೀಪನ ಹಚ್ಚುವಂಥದ್ದು ನೀವು ಶುರು ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಮನೆಯಲ್ಲಿ ಏನೋ ಒಂದು ರೀತಿಯ ಈ ಒಂದು ಭಯ ಇರ್ಬೋದು, ಮಾಟ ಮಂತ್ರ, ನೆಗೆಟಿವ್ ಎನರ್ಜಿ ಪ್ರತಿಯೊಂದು ಹೊರಗಡೆ ಹೋಗ್ತಾ ಇದೆ ಅಂತ ನೀವೇ ಫೀಲ್ ಮಾಡ್ತೀರಾ. ಸೊ ಈ ರೀತಿಯಲ್ಲಿ ಪ್ರಾಬ್ಲಮ್ಸ್ ಇದ್ದಾಗ ಇಂಥ ಎಣ್ಣೆಯಿಂದ ಹಚ್ಚಬೇಕಾಗುತ್ತೆ. ಇನ್ನು ಹಣದ ಇಂಪ್ರೂವ್ಮೆಂಟ್ ಆಗಬೇಕು ಅಂತಂದರೆ ತುಪ್ಪದ ದೀಪನ ಹಚ್ಚಬೇಕಾಗುತ್ತೆ. ಇದರಿಂದ ತುಪ್ಪ ಸಾಧ್ಯವಾದವರು ಹಚ್ಬೋದು, ಇಲ್ಲ ತುಪ್ಪ ತೊಗೊಳೋದಕ್ಕಾಗಲ್ಲ ಅಂತವರು ಈಗ ನಾನು ಹೇಳಿರುವಂಥ ಎಣ್ಣೆಯಿಂದ ದೀಪ ಹಚ್ಚಬೇಕು. ಇದ್ರ ಜೊತೆಗೆ ಸುಗಂಧ ಎಣ್ಣೆಯಿಂದ ದೀಪ ಹಚ್ಚಿ. ಒಂದೇ ಒಂದು ಡ್ರಾಪ್ ಹಾಕಿದ್ರೆ ಸಾಕು, ಇದರಿಂದ ಒಳ್ಳೆ ಫಲ, ಒಳ್ಳೆ ರಿಸಲ್ಟ್ ಬರುತ್ತೆ. ಯಾವ ಎಣ್ಣೆಯಿಂದ ದೀಪ ಹಚ್ಚಬಾರ್ದು ಅಂತಲೂ ಕೂಡ ಹೇಳಿದ್ದೀನಿ. ನಾ ಆಗಲೇ ಹೇಳ್ದಂಗೆ ಯಾವ ಎಣ್ಣೆಯಿಂದ ದೀಪ ಹಚ್ಚಬಾರ್ದು ಅಂತ ಹೇಳಿದ್ನಲ್ಲ, ಆ ಎಣ್ಣೆಯಿಂದ ನೀವೇನಾದ್ರು ದೀಪ ಹಚ್ಚಿದ್ರೆ ಮನೆಯಲ್ಲಿ ದಟ್ಟ ದಾರಿದ್ರ್ಯಗಳು ಬರುತ್ತೆ ಅಂತ ಹೇಳ್ತಾರೆ. ನೀವು ಏನೇ ಕೆಲಸ ಅಂದ್ಕೊಂಡಿದ್ರು ಕೂಡ ಅದು ಆಗೋದಿಲ್ಲ. ಅದಕ್ಕೋಸ್ಕರ ಈಗ ನಾನು ಹೇಳಿರುವಂಥ ಎಣ್ಣೆಗಳನ್ನು ತುಂಬ ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸೊ ಈ ಎಣ್ಣೆಯಿಂದ ದೀಪ ಹಚ್ಚಿ ನೋಡಿ, ನಿಮ್ಮ ಮನೆಯಲ್ಲಿರುವಂಥ ನೆಗೆಟಿವಿಟಿ ತೊಲಗಿಸ್ಕೊಳ್ಳಿ, ತುಂಬಾ ಉಪಯೋಗ ಆಗುತ್ತೆ. ಪ್ರತಿಯೊಬ್ಬರು ಕೂಡ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನಾನು ಹೇಳಿರುವಂಥ ಪರಿಹಾರ ಸಿಗೋವಂಥದ್ದು. ಇನ್ನು ಕೊಬ್ಬರಿ ಎಣ್ಣೆ ಅಂತ ಬಂದಾಗ ಪ್ಯಾರಾಶೂಟ್ ಆಗಿರ್ಬೋದು, ಯಾವುದೇ ಕೊಬ್ಬರಿ ಎಣ್ಣೆ ಅಂತ ಅಲ್ಲ, ಇದೆಲ್ಲ ಬರೀ ತಲೆಗೆ ಹಚ್ಕೊಳ್ಳೋವಂಥದ್ದು ಅಷ್ಟೇ. ವರ್ಜಿನ್ ಅಂತ ಸಿಗುತ್ತೆ, ಅದು ಗಾಣದಿಂದ ತೆಗೆದಿರೋವಂಥದ್ದು, ಅದು ತುಂಬಾ ಶ್ರೇಷ್ಠವಾದದ್ದು. ಅಮೆಝಾನಲ್ಲಿ, ದೊಡ್ಡ ದೊಡ್ಡ ಶಾಪ್ನಲ್ಲಿ, ಬಿಗ್ ಬಜಾರ್ನಲ್ಲಿ ಸಿಗುತ್ತೆ. ವರ್ಜಿನ್ ಅಥವಾ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತ ಸಿಗುತ್ತೆ. ಗಾಣದಿಂದ ತೆಗೆದಿರುವಂಥ ಶುದ್ಧವಾದ ಎಣ್ಣೆ. ನೀವು ಹಚ್ಚುವಂಥ ದೀಪ ಚಿಕ್ಕದೇ ಇರುತ್ತೆ, ಅದಕ್ಕೆ ಸ್ವಲ್ಪ ತಾನೇ ಈ ಎಣ್ಣೆ ಹಾಕೋದೇ ಉಂಟು ಅಂತ ಅಂದರೆ ಅದಕ್ಕೆ ಒಳ್ಳೆ ಎಣ್ಣೆನೇ ಹಾಕಬೇಕಲ್ವಾ. ನೀವು ಹಚ್ಚಿದಾಗ ದೀಪ ಕೂಡ ಮನೆಯಲ್ಲಿ ಒಂದು ಒಳ್ಳೆ ಸ್ಮೆಲ್ ಕೂಡ ಸ್ಟಾರ್ಟ್ ಆಗುತ್ತೆ. ಆ ಸ್ಮೆಲ್ನಿಂದ ಎಷ್ಟೋ ನಿಮಗೆ ಒಂದು ಒಳ್ಳೊಳ್ಳೆ ರಿಸಲ್ಟ್ ಕೂಡ ನಿಮಗೆ ಸಿಗುತ್ತೆ. ಅದಕ್ಕೋಸ್ಕರ ಈ ರೀತಿ ಆಯಿಲ್ಗಳನ್ನ ಉಪಯೋಗಿಸ್ಕೋಬೇಕು. ಇನ್ನು ಯಾವ್ಯಾವುದೋ ಆಯಿಲ್ ಹಾಕಿ ದೀಪ ಹಚ್ಚೋದ್ರಿಂದ ನಮಗೆ ಯಾವುದೇ ರೀತಿ ಫಲ ಸಿಗೋದಿಲ್ಲ. ಕೆಲವರು ಹೇಳ್ತಾರೆ ನಾವು ದಿನ ಪೂಜೆ ಮಾಡ್ತೀವಿ ಆದರೆ ನಮಗೇನೂ ಒಳ್ಳೆಯದಾಗಿಲ್ಲ ಅಂತ. ಅದಕ್ಕೋಸ್ಕರ ಈ ರೀತಿಲೇ ಮಾಡಬೇಕು. ಇದೆಲ್ಲ ಕಡಿಮೆ ಖರ್ಚಿರುತ್ತೆ, ಯಾವುದೇ ರೀತಿ ದುಂದು ವೆಚ್ಚ ಇಲ್ಲದೆ ಇರೋವಂಥದ್ದು, ಅಡ್ಜಸ್ಟ್ ಆಗೋವಂಥದ್ದು, ನಿಮಗೆ ಕೈಗೆ ಎಟ್ಕೋ ಅಂಥ ರೀತಿನಲ್ಲೇ ಇರುತ್ತೆ. ಮಲ್ಲಿಗೆ ಎಣ್ಣೆ ಅಥವಾ ಸುಗಂಧದ ಎಣ್ಣೆನ ಯೂಸ್ ಮಾಡಿ ಆದಷ್ಟು. ಕೆಲವರೆಲ್ಲ ಎಳ್ಳೆಣ್ಣೆ ಹಚ್ಚಬಾರ್ದು ಅಂತಾರೆ, ಆದರೆ ಅಲ್ಲಿಂದನೇ ನಮಗೆ ಶುರು ಆಗೋವಂಥದ್ದು. ಶನಿಯ ಒಂದು ಮಂದತನ ನಿಮ್ಮ ಮೇಲೆ ಇದ್ದರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಎಲ್ಲ ಶುಭ ಕಾರ್ಯಗಳು ಆಗೋದು ಈ ರೀತಿಲಿ. ನಿಮಗೆಲ್ಲ ಒಳ್ಳೆ ರಿಸಲ್ಟೇ ಬರುತ್ತೆ. ಆದರೆ ತೆಂಗಿನ ಎಣ್ಣೆ ಹಚ್ಚೋದ್ರಿಂದಲೂ ಕೂಡ ತುಂಬ ಒಳ್ಳೆ ರಿಸಲ್ಟೇ ಬರುತ್ತೆ. ಇನ್ನು ಬತ್ತಿ ಅಂತ ಬಂದಾಗ ಸಾಧ್ಯವಾದಷ್ಟು ಒಳ್ಳೊಳ್ಳೆ ಬತ್ತಿನ ಯೂಸ್ ಮಾಡಿ.
ಮೆಡಿಕಲ್ ಸ್ಟೋರ್ನಲ್ಲಿ ಸಿಗೋವಂಥದ್ದನ್ನ ತಂದುಬಿಟ್ಟು ದೀಪ ಹಚ್ಚಬೇಡಿ. ಹತ್ತಿ ಇದ್ದರೆ ಅಥವಾ ಗ್ರಂಥಿಗೆ ಅಂಗಡಿಯಿಂದ ಸಪ್ರೇಟಾಗಿ ತರೋವಂಥದ್ದು ಅಥವಾ ನೀವೇ ಮನೆಯಲ್ಲಿ ಹೊಸ್ದುಬಿಟ್ಟು ಯೂಸ್ ಮಾಡೋವಂಥದ್ದು ದಯವಿಟ್ಟು ಮೆಡಿಕಲ್ ಸ್ಟೋರ್ನಲ್ಲಿ ಸಿಗೋವಂಥದ್ದನ್ನ ದಯವಿಟ್ಟು ಉಪಯೋಗಿಸ್ಕೋಬೇಡಿ. ಒಳ್ಳೆ ಎಣ್ಣೆ, ಒಳ್ಳೆ ಬತ್ತಿ, ಒಳ್ಳೆ ಮನಸ್ಸಿನಿಂದ ದೀಪನ ಹಚ್ಚಬೇಕು. ನೀವು ಈ ರೀತಿ ದೀಪ ಹಚ್ಚೋದೇ ಒಳ್ಳೆಯದು. ಮನೆಯಲ್ಲಿ ಯಾವಾಗಲೂ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಅಥವಾ ಪ್ರತಿ ಶುಕ್ರವಾರ ಮಲ್ಲಿಗೆ ಎಣ್ಣೆ ಈ ರೀತಿ ನೀವು ಎಣ್ಣೆ ಹಾಕ್ಬಿಟ್ಟು ದೀಪ ಹಚ್ಚಬೇಕು. ಇನ್ನು ದೀಪ ಹಚ್ಚಿದಾಗ ಬತ್ತಿಗಳು ಉರಿದುಬಿಟ್ಟು ಸುಟ್ಟೋಗೋವಂಥದ್ದು, ಇನ್ನು ದೀಪ ಎಲ್ಲ ಕಪ್ಪಾಗಿರೋವಂಥದ್ದು ಇದೆಲ್ಲ ನೆಗೆಟಿವಿಟಿ ಎನರ್ಜಿ ಇರೋವಂಥದ್ದು. ಅದಕ್ಕೋಸ್ಕರ ದೀಪದಲ್ಲಿ ಎಣ್ಣೆ ಹಾಕ್ಬಿಟ್ಟು ಬತ್ತಿನ ಚೆನ್ನಾಗಿ ನೆನೆಸ್ಬೇಕು. ಬತ್ತಿಯ ತುದಿನ ಶಾರ್ಪ್ ಮಾಡಿಬಿಟ್ಟು ಹಚ್ಚಬೇಕು. ಯಾವುದೇ ರೀತಿ ಬತ್ತಿನೇ ಹುರಿದು ಕಪ್ಪಾಗಬಾರ್ದು. ಯಾವಾಗಲೂ ಎಣ್ಣೆಯಿಂದ ಬತ್ತಿ ಉರಿಬೇಕು, ಆದರೆ ಬತ್ತಿಯಿಂದ ಎಣ್ಣೆ ಉರಿಬಾರ್ದು. ನಾವು ದೀಪದಲ್ಲೂ ಕೂಡ ಈ ರೀತಿ ಫಾಲೋ ಮಾಡಬೇಕಾಗುತ್ತೆ. ಇನ್ನು ಆದಷ್ಟು ಕಂಬ ಇರುವಂಥ ದೀಪಗಳನ್ನು ಹಚ್ಚೋದು ಒಳ್ಳೆಯದು, ಅಥವಾ ಒಂದು ಕಾಮಾಕ್ಷಿ ದೀಪ ಹಚ್ಚಿದ್ರು ಒಳ್ಳೆಯದು. ಇನ್ನು ನಿಮ್ಮ ಹತ್ರ ಚಿಕ್ಕದು ಬೆಳ್ಳಿ ದೀಪ ಇದ್ದರೂ ಕೂಡ ಒಳ್ಳೆಯದೇ, ಅದನ್ನು ಹಚ್ಕೋಬೋದು. ಅದು ಯಾವುದೂ ಇಲ್ಲ ಅಂತ ಅಂದರೆ ನೀವು ಮಣ್ಣಿನ ದೀಪ ಕೂಡ ಹಚ್ಕೋಬೋದು. ಆದರೆ ಚಿನ್ನದ ದೀಪನ ಹಚ್ಚಬಾರ್ದು. ಯಾವುದೇ ಕಾರಣಕ್ಕೂ ಚಿನ್ನದ ದೀಪನ ಹಚ್ಚಬಾರ್ದು. ಚಿನ್ನದ ದೀಪ ಯಾವತ್ತಿಗೂ ಕೂಡ ಶ್ರೇಷ್ಠ ಅಲ್ಲ. ಇದು ಹಚ್ಚಿದ್ರೆ ನಿಮ್ಮ ಮನೆಗೆ ಕೆಟ್ಟದಾಗುವಂಥದ್ದು, ದುಷ್ಟಶಕ್ತಿಗಳನ್ನು ಆಹ್ವಾನ ಆಗುವಂಥದ್ದು, ನಿಮ್ಮನ್ನು ಎಳೆದು ಒಳಗಡೆ ಹಾಕ್ತಾರಲ್ಲ ಲಾಕಪ್ನಲ್ಲಿ, ಆ ಥರ ನೀವೇ ಸಿಕ್ಕಾಕೊಳ್ಳೋವಂಥದ್ದು ಈ ರೀತಿ ಆಗುತ್ತೆ. ಚಿನ್ನದ ದೀಪ ಯಾವತ್ತಿದ್ರೂ ಶ್ರೇಷ್ಠ ಅಲ್ಲ. ಬೆಳ್ಳಿ, ತಾಮ್ರ, ಕಂಚು, ಹಿತ್ತಾಳೆ ಅಥವಾ ಮಣ್ಣಿನ ದೀಪ ಇದರಲ್ಲಿ ನಿಮಗೆ ಯಾವುದಾಗುತ್ತೋ ಅದರಲ್ಲಿ ದೀಪನ ಹಚ್ಬೋದು. ಯಾವ್ಯಾವ ದೀಪ ಯಾವ್ಯಾವ ಎಣ್ಣೆಯಿಂದ ನೀವು ಉಪಯೋಗಿಸ್ಕೋಬೇಕು ಅಂತ ತಿಳಿಸಿದ್ದೀನಿ. ಮನೆಯಲ್ಲಿ 2 ದೀಪ ಹಚ್ಚಿ ದೇವ್ರ ಮುಂದೆ ಹಚ್ಚಬೇಕು, ಮತ್ತು ತುಳಸಿ ಕಟ್ಟೆ ಹತ್ರ ಕೂಡ ಒಂದು ದೀಪ ಹಚ್ಚಬೇಕು. ಇನ್ನು ಮನೆಯಲ್ಲಿ ನೀವು 2 ದೀಪ ಹಚ್ಬಿಟ್ಟು ಒಂದು ಕಾಮಾಕ್ಷಿ ದೀಪ ಹಚ್ತೀವಿ ಅಂತ ಅಂದರೂ ಕೂಡ ಹಚ್ಬೋದು. ಇದಿಷ್ಟು ಕೂಡ ನಾವು ಪ್ರತಿದಿನ ಹಚ್ಚುವಂಥ ದೀಪಕ್ಕೆ, ದೀಪದ ಎಣ್ಣೆಗೆ, ದೀಪದ ಬತ್ತಿಗೆ, ದೀಪಕ್ಕೆ ಇರುವಂಥ ಮಹತ್ವಪೂರ್ಣವಾದ ಮಾಹಿತಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.